ಬೆಂಗಾಲಿಗರ ರಾಜಧಾನಿ ಕೋಲ್ಕತ್ತಾ ನಗರಿಯಲ್ಲಿ ಕೊಳಗೇರಿಗಳೇ ಹೆಚ್ಚು. ಕಡು ಬಡವರಾದರೂ ಒಗ್ಗಟ್ಟಿನಿಂದ ಬಾಳುವ ಅವರ ಪ್ರಪಂಚಕ್ಕೆ ಎರಡನೇ ಬಾರಿಗೆ ಕಾಲಿಟ್ಟಿತ್ತು ಶ್ರೀಧರ್ ತಂಡ. ಆದರೆ ಹಿಂದಿನ ರಾತ್ರಿ ಸೋನಿಮಾ ಇವರನ್ನು ಕರೆತಂದ್ರೆ ಇದೀಗ ಆಕೆಯನ್ನು ನೋಡಲು ಬಂದಿತ್ತು ಆ ತಂಡ. ಮುಂಜಾವಿನ ಸೂರ್ಯನ ಪ್ರಕಾಶಕ್ಕೆ ಪುಟ್ಟ ಪುಟ್ಟ ಮನೆಗಳು, ಗುಡಿಸಲುಗಳು ರಾತ್ರಿ ಕಂಡಿದ್ದಕ್ಕಿಂತಲೂ ಈಗ ಭಿನ್ನವಾಗಿ ಕಾಣ್ತಾ ಇತ್ತು. ರಾತ್ರಿ ಒಳ್ಳೆ ಚಿತ್ರ ಬರದಂಗೆ ಕಾಣಿಸ್ತಾ ಇದ್ದ ಗುಡಿಸಲುಗಳು ಈಗ ಆ್ಯಕ್ಟಿವ್ ಆಗಿ ತುಂಬಿದ್ದು. ಮಕ್ಕಳುಗಳು, ಈದು, ನಾಯಿ ಮರಿಗಳು ಎಲ್ಲ ಓಡಾಡ್ತಾ ಇದ್ವು. ಕಡೆಗೆ ಹುಡುಕೊಂಡು ಆ ಮನೆ ಪತ್ತೆ ಮಾಡೋಕೆ, ಆ ತಂಗಿ ಮನೆ ಪತ್ತೆ ಮಾಡೋದು ನಮಗೆ ಕಷ್ಟ ಆಯಿತು. ಆ ಹೊರಗಡೆ ನಿಂತಿದ್ದ ನಮಗೆ ಕಂಡ ಎಲ್ಲ ಗುರುತುಗಳು, ಚೆಹರೆಗಳು ಇಟ್ಕೊಂಡು ಅಲ್ಲಿ ಹೋದ್ವಿ. ಅಲ್ಲಿ ಗುಡಿಸಲುಗಳ ಸಾಮ್ರಾಜ್ಯದಲ್ಲಿ ಆಕೆಯನ್ನು ಹುಡುಕುವುದು ಸುಲಭದ ಕೆಲಸವಲ್ಲ ಎಂಬುದನ್ನು ಅರಿತಿದ್ದರು ಶ್ರೀಧರ್. ಆದರೂ ಆಕೆಯ ಬಗ್ಗೆ ತಿಳಿಯಲು ಹೊರಟ ಅವರಿಗೆ ಕೊನೆಗೂ ಗೊತ್ತಾಯಿತು ಅವರು ಹುಡುಕುತ್ತಿರುವುದು ಯಾರನ್ನ ಮತ್ತು ಆಕೆ ಯಾರು ಎಂಬುದು. ಸೋನಿಮಾ ಮನೆಗೆ ಹೋಗಬೇಕು, ಆ ಮೂರನೇ ಮನೆ ಅಲ್ವಾ ಅಂದ್ವಿ. ಅವ್ರ ಗಂಡ ಹೆಂಡತಿ ಮುಖ ನೋಡಿಕೊಂಡ್ರು ಒಬ್ರಿಗೊಬ್ರು. ಇಲ್ಲ ಸಾಬ್, ಅವರು ಇಲ್ಲಿಲ್ಲ ನನ್ನ ಗಂಡನ ಮನೆ ಅದು ಅಂತ ತೋರಿಸಿದ್ರು. ನೀನು ಆಕೆ ತಂಗಿಯಲ್ಲೇನಮ್ಮ ಅಂತ ಕೇಳಿದ್ವಿ. ಇಲ್ಲ ಸರ್, ನನ್ನ ತಂಗಿ ಅಂತ ಹೇಳ್ತಾರೆ ಅಷ್ಟೇ, ಅವರು ನಾನು ತಂಗಿನೇ ಅಲ್ಲ. ನೀನು ಸ್ವಂತ ತಂಗಿ ಅಲ್ವಾ? ಮತ್ತು ನಿನ್ನ ಜೊತೆ ಏನೇನೋ ಮಾತನಾಡಿದ್ರು. ಅದೇ ನೀವೆಲ್ಲ ದೊಡ್ಡ ಮನುಷ್ಯಗಳು, ತುಂಬ ಹೆಲ್ಪ್ ಮಾಡ್ತಾರೆ, ನಮ್ಮನ್ನು ತರ್ಕೊಂಡ್ರೆ ಇಷ್ಟ ಅಂತ ಹೇಳಿದ್ರು. ಹಾಗಾದರೆ ಅವಳು ಮನೆ ಎಲ್ಲಿ, ಇಲ್ಲಿ ಇರೋದು ಎಲ್ಲಿ, ವಾಸ ಎಲ್ಲಿ ಅವಳು? ಅದು ಮಾ ಸಾರ್. ತಮಾಷೆ ಅಂದರೆ ಆಕೆ ಸೋನಿ ಅನ್ನೋ ಹೆಸರು ಗೊತ್ತಿರಲಿಲ್ಲ, ಮಾ ಅಂತಿದ್ರು ಅಷ್ಟೇ ಅವರು. ನಾನು ಸೋನಿ ಮಾ ಅಂದಾಗ ಅವರವರೇ ಮಾತನಾಡ್ತಿದ್ದಾರೆ, ಇಸ್ಕ ನಾಮ್ ಸೋನಿ ಅಂತ ಅಂದ್ಬಿಟ್ಟು. ಆಗಲೇ ಗೊತ್ತಾಗಿದ್ದು ಆಕೆ ಸಾಮಾನ್ಯಳಲ್ಲ, ಅಸಾಮಾನ್ಯ ಸಾಧಕಿ, ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿರುವ, ಯಾವುದೇ ಐಡೆಂಟಿಟಿ ಬಯಸದ ಮಹಾನ್ ಸಾಧ್ವಿ ಎಂದು. ನಮಗೆ ಅರ್ಥ ಆಯಿತು, ಈಕೆ ಸಾಮಾನ್ಯಳಲ್ಲ, ಅಸಾಮಾನ್ಯಳು. ಎಷ್ಟು ಒಂದು 1 ಅವರ್ ನಮ್ಗೆ ಹೆಂಗಾಗೋಯ್ತು ಮುಖಗಳು, ನಮ್ಮ ಫೀಲಿಂಗ್ಸ್ಗಳು ಅಂತ ಹೇಳಿದ್ರೆ. ಮತ್ತು ನಮ್ಮ ಹತ್ರ ತಗೊಂಡಿದ್ದು ಎಲ್ಲ ಸಾಮಾನುಗಳನ್ನು ಅಲ್ಲಿ ಹಂಚ್ಬಿಟ್ಟಿದ್ಲು. ಸತ್ಯ ತಿಳಿದಾಗ ಶ್ರೀಧರ್ ಅವರಿಗೆ ಅರಿವಾಯಿತು ಸಾಧಕಿ ಸೋನಿಮಾಳ ಘನತೆ. ಮಾಂತ್ರಿಕ ಜಗತ್ತಿನಲ್ಲಿ ಸಾಗುವ ಸಾಧಕರು ಈ ಲೋಕದಲ್ಲಿನ ವ್ಯಾವಹಾರಿಕ ಗುರುತುಗಳ ಬಗ್ಗೆ ಅಷ್ಟಾಗಿ ಚಿಂತಿಸುವುದಿಲ್ಲ. ಅನಂತದೆಡೆಗೆ ಸಾಗಲು ಹವಣಿಸುವ ಸಾಧಕರಿಗೆ ಊರೇನು, ಹೆಸರೇನು? ಅಸಲಿಗೆ ಅವರು ಈ ಲೋಕದಲ್ಲಿ ವ್ಯವಹರಿಸಲು, ಆ ಮೂಲಕ ಗುರುತಿಸಿಕೊಳ್ಳಲು ಬಯಸುವುದೇ ಇಲ್ಲ. ತೀರಾ ಅವರ ಬಗ್ಗೆ ಆಸಕ್ತಿಯುಳ್ಳ ಶ್ರೀಧರ್ ತರಹದ ವ್ಯಕ್ತಿಗಳು ಬಂದಾಗ ಅವರು ಹೇಳಿಕೊಳ್ಳುವ ಹೆಸರುಗಳು ಆ ಕ್ಷಣಕ್ಕೆ ಮಾತ್ರ ಅನ್ವಯವಾಗುತ್ತವಷ್ಟೇ. ಹಾಗೆ ಸೋನಿಮಾ ಮಾ ಎಂಬುದೇನೋ ಆಕೆಗೆ ಗೌರವ ತರುವಂತದ್ದೇ. ಆದರೆ ಸೋನಿ ಆಕೆಯ ನಿಜ ಹೆಸರು ಎಂದು ನಂಬುವುದಾದ್ರೂ ಹೇಗೆ? ಹಾಗಾದ್ರೆ ಆಕೆಯ ಗಂಡ, ಮಕ್ಕಳು ಇದೂ ಸುಳ್ಳೇನು? ನಾನು ಹೆಣ್ಣು ಮಕ್ಕಳ ತಾಯಿ ಹೇಗಿರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಜ ಹೇಳು ಸೋನಿಮಾ ಅಂತ ಕೇಳಿದೆ. ಇಲ್ಲ, ನನಗೆ ಗೊತ್ತು ಇಲ್ಲಿ ಮಾರ್ಕೆಲ್ಲ ಬಿದ್ದಿರುತ್ತೆ ಅಂತ. ಆ ಮೆಡಿಟೇಷನ್ ಕುತ್ಕೊಂಡಾಗ ಕಾಣಿಸೋದಲ್ಲಿ ಆ ಮಾರ್ಕ್ ಇಲ್ಲ ಅಂತ. ನಾನು ಒಂದು ಸ್ಮಶಾನದ ಪಕ್ಕ ಮಲ್ಕೊಂಡು ಇದೆಲ್ಲ ಕಳ್ಕೊಂಡಿದ್ದೀನಿ, ಅದೆಲ್ಲ ನಿನಗೆ ಗೊತ್ತಾಗಲ್ಲ ಅಂತ ಹೇಳಿದ್ಲು. ಆದರೆ ಇಲ್ಲಿ ಹೇಳೋದಾಗ ಗೊತ್ತಾಯಿತು, ಹಾಗೆ ಯಾವ ಮಕ್ಕಳೂ ಇಲ್ಲ, ಯಾರೂ ಇಲ್ಲ, ಜಗತ್ತೇ ಮಕ್ಕಳು. ಅದೇ ರೀತಿ ನನ್ನೂ ಮಗ ಅಂತಿದ್ಲು. ನೇಪಾಳದ ಆ ಊರಿನಲ್ಲಿ ಆಸೆ ಪಟ್ಟು ಗಂಡನಿಗೆ, ಮಕ್ಕಳಿಗೆ, ತಂಗಿಗೆ ಎಂದೆಲ್ಲ ಖರೀದಿ ಮಾಡಿದ ವಸ್ತುಗಳ ಬಗ್ಗೆ ಆಕೆಗೆ ಯಾವುದೇ ಮೋಹ ಇರಲಿಲ್ಲ. ಆಕೆ ಮಾಡಿದ್ದೆಲ್ಲ ಉಳ್ಳವರಿಂದ ಪಡೆದದ್ದು, ಇಲ್ಲದವರಿಗೆ ಅದನ್ನು ನೀಡಿದ್ದು. ಆದರೆ ತನ್ನ ಈ ಕಾರ್ಯವನ್ನು ಹೇಳಿಕೊಳ್ಳದೆ ಶ್ರೀಧರ್ಗೆ ಸಿಟ್ಟು ಬರುವಂತೆ ಮಾಡಿದ್ದಳು ಆಕೆ. ಸೋನಿಮಾ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಳ್ಳುವ ಹೊತ್ತಿಗಾಗಲೇ ಆಕೆ ಆ ಸ್ಥಳದವಳಲ್ಲೇ ಅಲ್ಲ ಎಂಬುದೂ ಗೊತ್ತಾಯಿತು. ಗುರುತೇ ಇಲ್ಲದವರನ್ನು ಪತ್ತೆ ಹಚ್ಚೋದಾದ್ರೂ ಹೇಗೆ? ತಾಯಿಯಾಗಿ, ಗೆಳತಿಯಾಗಿ, ಅಕ್ಕನಾಗಿ ಜೊತೆಗೆ ಬಂದಿದ್ದ ಆಕೆ ಈಗ ಎಲ್ಲಿದ್ದಾಳು? ಆಕೆಗೆ ನನ್ನ ನಂಬರ್ ಇತ್ತು, ಆದರೆ ನನಗೆ ಆಕೆ ಅಡ್ರೆಸ್ ಆಗಲಿ ಏನೂ ಗೊತ್ತಿಲ್ಲ. ಮತ್ತು ಆಗ ಇವರು ಹೇಳಿದಾಗ ನನಗೆ ಗೊತ್ತಾಯಿತು
ಆ ಟಿ ವಿಗಳು ನೋಡೋಕ್ಕೆ ಹೋದಾಗ, ನೇಪಾಳದ ಬಾರ್ಡರ್ ಟೌನ್ನಲ್ಲಿ ಟಿ ವಿಗಳು ನೋಡೋಕ್ಕೆ ಹೋದಾಗ ಆಕೆಗೆ ಟಿ ವಿ ಆನ್ ಮಾಡೋಕ್ಕೆ ಬರ್ತಿರಲಿಲ್ಲ ಸರಿಯಾಗಿ. ಮತ್ತು ಅವಳು ಹೋದ್ಮೇಲೆ ಭಾಳ ನೋವಿನಿಂದ ಹಿಂದಕ್ಕೆ ಬಂದ್ವಿ. ಹಿಂದಕ್ಕೆ ಬಂದರೆ ಅವಳು ಸೆಳಿತಾನೇ ಇದ್ಲು. ಅವಳಂತೂ ಸಿಗೋದಿಲ್ಲ ಅಂತ ಹೇಳಿ ನಾನು ಆಗಾಗ ತಪ್ಪನಿಗೆ ಫೋನ್ ಮಾಡ್ತಾಯಿದ್ದೆ. ತಪ್ಪನ್ ಅವರ ಮಾತು ಶ್ರೀಧರ್ ಅವರಿಗೆ ನಿಧಾನವಾಗಿ ಅರ್ಥವಾಯಿತು. ಸಾಧಕರಿಗೆ ಹೆಸರು, ವಿಳಾಸ, ಊರು ಯಾವುದರ ಬಗ್ಗೆಯೂ ಆಸಕ್ತಿ ಇರೋದಿಲ್ಲ. ಹಾಗಾದರೆ ಸೋನಿಯಲ್ಲಿ ಇಂಥವರ ಭೇಟಿ ಸದಾಕಾಲ ಅನಿರೀಕ್ಷತೆ ಎಂದುಕೊಂಡು ಸುಮ್ಮನಾಗಿ ಬಿಡುವುದೇ, ಅಥವಾ ನಿರಂತರ ಹುಡುಕಾಟದಲ್ಲೇ ತೊಡಗಬೇಕೇ? ತಪ್ಪನ್ ಶ್ರೀಧರ್ಗೆ ತೋರಿದ ಮತ್ತೊಂದು ಮಾರ್ಗ ಯಾವುದು? ಅದು ಮುಂದಿನ ವಾರದ ಕತೆ.